ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಚಿವ ಸಂಪುಟದಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡುವುದಕ್ಕೆ ಈಗ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಆಯೋಗದ ವರದಿಯನ್ನ ಕ್ಯಾಬಿನೆಟ್ ಒಪ್ಪಿದೆ. ವರದಿಯ ಶಿಫಾರಸಿನಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲು ಸಮ್ಮತಿಯನ್ನ ಸೂಚಿಸಿದೆ. ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗೆ ಒಪ್ಪಿಗೆಯನ್ನ ನೀಡಲಾಗಿದೆ. ಜುಲೈ 1ರಂದು ಮೈಕಲ್ ಡಿ ಕುನ್ನಾ ನೇತೃತ್ವದ ಏಕಸದಸ್ಯ ತನಿಖಾ ಆಯೋಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು. ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟಿದ್ರು. ವರದಿಯಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಮಿತಿ ಶಿಫಾರಸನ್ನ ಮಾಡಲಾಗಿತ್ತು. ಅಲ್ಲದೆ ಹೆಚ್ಚುವರಿ ತನಿಖೆ, ಘಟನೆಗೆ ಪೊಲೀಸರ ವೈಫಲ್ಯ, ಜೊತೆಗೆ ಕಾರ್ಯಕ್ರಮದ ಆಯೋಜಕರು ಕಾರಣಕರ್ತರು ಅನ್ನೋದಾಗಿ ವರದಿಯಲ್ಲಿ ಹೇಳಲಾಗಿತ್ತು. ಈಗ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮಾಡುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಸದ್ಯ ಈಗ ಸರ್ಕಾರಕ್ಕೆ ಸಲ್ಲಿಸಲಾಗಿರುವಂತಹ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಆರ್ಸಿಬಿ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಡಿಎನ್ಎ ಸದ್ಯ ಬಹಳ ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಆಗಿರೋದು. ಕೆಎಸ್ಸಿಎ ಆಗಿರುವಂತಹ ಲೋಪದ ಬಗ್ಗೆ ಸದ್ಯ ಉಲ್ಲೇಖ ಮಾಡಿದ್ದಾರೆ. ಆಯೋಜಕರು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಿಲ್ಲ, ಅದರಿಂದನೇ ಫೇಲ್ ಆಯ್ತು ಕಾರ್ಯಕ್ರಮ. ಜೊತೆಲಿ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿಫಲ ಆಗಿದೆ. ಇವೆಲ್ಲವೂ ಕೂಡ ವರದಿಯಲ್ಲಿರೋದು. ವೈದ್ಯಕೀಯ ವ್ಯವಸ್ಥೆ ಜವಾಬ್ದಾರಿ ಇದ್ರೂ ಕೂಡ 3 ಸಂಸ್ಥೆಗಳಿಂದ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅನ್ನೋದು ತನಿಖೆ ವೇಳೆ ಎಲ್ಲವೂ ಕೂಡ ಬಯಲಾಗಿದೆ. ಆತುರದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೇಳಿರೋ ವಿಚಾರ, ಇನ್ನು ಬಂದೋಬಸ್ತ್ ಮಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅನ್ನೋದು ಸದ್ಯ ಎಲ್ಲ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಈಗ ಕ್ರಿಮಿನಲ್ ಮೊಕದ್ದಮೆಯನ್ನ ಹೇರೋದಕ್ಕೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಸದ್ಯ ವರದಿಯಲ್ಲಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಉಲ್ಲೇಖ ಆಗಿದೆ. ತುಂಬಾ ತುಂಬಾ ಆಶ್ಚರ್ಯ ಅಂತ ಏನು ಇಲ್ಲ. ತುಂಬಾ ನಮಗೆ ಅಂದ್ರೆ ಏನು ಸರ್ಕಾರ ಹೇಳ್ತಾ ಇತ್ತು ಅದಕ್ಕೆ ಮಿಂಚಿದಂತಹ ಯಾವುದೇ ರೀತಿಯಾದಂತಹ ಅಂಶಗಳು ಈ ವರದಿಯಲ್ಲಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಏನ್ ಹೇಳ್ತಾ ಇತ್ತು ಸರ್ಕಾರ, ಯಾರನ್ನ ಗುರಿಯಾಗಿಸಿತ್ತು, ಯಾರ ಬಗ್ಗೆ ಟೀಕೆ ಮಾಡ್ತಾ ಇತ್ತು, ಯಾರನ್ನ ಹೊಣೆ ಮಾಡಿತ್ತೋ ಅದನ್ನೇ ಈಗ ವರದಿಯಲ್ಲೂ ಕೂಡ ನಾವು ನೋಡಬಹುದಾಗಿದೆ. ಬಟ್ ಅದರ ಆಚೆಗೂ ಕೂಡ ಬಹಳಷ್ಟು ವಿಚಾರಗಳು ಡಿಸ್ಕಸ್ ಆಗಬೇಕಾಗಿದೆ ಅಥವಾ ಆ ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗಿದೆ. ಅಂದರೆ ಅರ್ಥ, ಈಗ ಸರ್ಕಾರದ ಭಾಗ ಎನ್ನುವಂತೆ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಚೆನ್ನಾಗಿತ್ತು, ಆದ್ರೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ. ಸೊ ಆರ್ಸಿಬಿ ಸೆಕ್ಯೂರಿಟಿಗೆ ಪತ್ರ ಬರೆದಿತ್ತು, ಪೊಲೀಸರು ಇಲ್ಲ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು. ಯಾಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಟೈಮ್ ಕಡಿಮೆ ಇದೆ ಅಂತ. ಬಟ್ ಅವತ್ತೇ ವಿಧಾನಸೌಧದಲ್ಲೂ ಕಾರ್ಯಕ್ರಮ ನಡೀತಲ್ಲ, ಅದಕ್ಕೆ ಸೆಕ್ಯೂರಿಟಿ ಕೊಟ್ರಲ್ವಾ, ಫುಲ್ ಕಾನ್ಸಂಟ್ರೇಷನ್ ಇಲ್ಲಿತ್ತಲ್ಲ. ಹಾಗಾಗಿ ಎಲ್ಲೂ ಕೂಡ ಆರ್ಸಿಬಿ ಮನವಿ ಮಾಡಿದಂತ ಪತ್ರಕ್ಕೆ ನಮಗೆ ಇನ್ನೊಂದು ಕಾರ್ಯಕ್ರಮ ಇದೆ ವಿಧಾನಸೌಧದಲ್ಲಿ, ಹಾಗಾಗಿ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ ಏನ್ ಪೊಲೀಸ್ ಅಧಿಕಾರಿಗಳು ಹೇಳಿಲ್ಲ. ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ಎಲ್ಲ ಗೂಬೆ ಕೂರಿಸುವಂತಹ ಪ್ರಯತ್ನ. ಅವ್ರು ಹೇಳಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಇರುವಂತಹ ಕಾರ್ಯಕ್ರಮಕ್ಕೆ ನಾವು ಫುಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ, ಹಾಗಾಗಿ ಅಲ್ಲಿ ಹೋಗಕ್ಕಾಗಿಲ್ಲ ಅಂತ. ಬಟ್ ಫೇಲಿಯರ್ ಈಸ್ ಫೇಲಿಯರ್. ಬಟ್ ಅದೇನೋ ಅಂತಾರಲ್ಲ, ಅದೇನೋ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲಿಯರ್ ಈಸ್ ಅನ್ ಆರ್ಫನ್ ಅಂತ. ಸೊ ಫೇಲಿಯರ್ ಅನ್ನೋದು ಅನಾಥ. ಸೊ ಅನಾಥವಾಗಿದ್ದ ಪೊಲೀಸ್ ಇಲಾಖೆ ಮೇಲೆ ಹಾಕ್ತಾರೆ. ಅದರಾಚೆಗೆ ಆರ್ಸಿಬಿ, ಡಿಎನ್ಎ ಅದಂತೂ ನಾನು ಒಪ್ಕೊಳ್ತೀನಿ. ಏಕೆ ಅಂತಂದ್ರೆ ಆರ್ಸಿಬಿ ಅವ್ರಿಗೆ ಮತ್ತು ಕೆಎಸ್ಸಿಎಗೆ ಇದೊಂದು ವಿಜಯೋತ್ಸವ ಮಾಡಬೇಕು ಅನ್ನೋದು ಅವ್ರಿಗೆ ಎಷ್ಟು ಬಯಕೆ ಇತ್ತೋ ಫ್ಯಾನ್ಸ್ ಆಗಿ ನಮಗೂ ಇತ್ತು, ಇಲ್ಲ ಅಂತಲ್ಲ. ಅದನ್ನ ಇನ್ನೊಂದಿಷ್ಟು ತುಂಬಾ ವ್ಯವಸ್ಥಿತವಾಗಿ ಮಾಡಬಹುದಾಗಿತ್ತು. ಅವ್ಯವಸ್ಥೆಗಳ ಆಗರ ಆಯಿತು, 11 ಜನ ಪ್ರಾಣ ಕಳ್ಕೊಂಡ್ರು.